ಶಾಂಪೂಗಳನ್ನೆಲ್ಲ ಯೂಸ್ ಮಾಡಿ ಹೇರನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಸೀಗೆಕಾಯಿ ಪುಡಿನೇ ಬಳಸಿದ್ರೆ ನಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ. 50 ಗ್ರಾಮ್ ಆಗೋಷ್ಟು ಸೀಗೆಕಾಯಿ, 50 ಗ್ರಾಮ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿ, 100 ಗ್ರಾಮ್ ಆಗೋಷ್ಟು ಸೋಪ್ ನಟ್, ಸ್ವಲ್ಪ ಒಣಗಿರೋಂಥ ದಾಸವಾಳ, ಭೃಂಗರಾಜ ಎಲೆಗಳು, ಒಂದು 8 ರಿಂದ 10 ಆಗೋಷ್ಟು ನಿಂಬೆಹಣ್ಣಿನ ಸಿಪ್ಪೆ, ಸ್ವಲ್ಪ ಲಾವಾಂಚ ಬೇರು, ಇದ್ರ ಜೊತೆಗೆ ಒಣಗಿರೋ ಗುಲಾಬಿ ದಳಗಳು, ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸಿದ್ಮೇಲೆ ಈಗ ಇದನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪನೇ ಹಾಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಪೌಡ್ರ್ ಮಾಡಿ ಇದನ್ನು ಜರಡಿ ಆಡ್ಕೊಂಡ್ರೆ ನಮಗೆ ಫೈನ್ ಪೌಡರ್ ಕೆಳಗಡೆ ಬರುತ್ತೆ. ಸೊ ಮೇಲ್ಗಡೆ ಇರುವಂತಹ ಪೌಡರ್ನ ಮತ್ತೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು. ಸೀಗೆಕಾಯಿ ಪೌಡರ್ನ 2 ರೀತಿಯಾಗಿ ಯೂಸ್ ಮಾಡ್ಬೋದು. ಮೊದಲನೇ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು, ಅಗಸೆ ಬೀಜನ ಹಾಕೊಂಡು ಈ ರೀತಿ ಜೆಲ್ ರೀತಿಯಾಗಿ ಆಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸಿ ರೀತಿ ಒಂದು ಬಟ್ಟೆಗೆ ಹಾಕಿ ಆ ಜೆಲ್ನ ಸಪ್ರೇಟ್ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಸೀಗೆಕಾಯಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಶಾಂಪೂನೆಲ್ಲ ಹೇಗೆ ಯೂಸ್ ಮಾಡ್ತೀರಾ ಆ ರೀತಿ ಯೂಸ್ ಮಾಡ್ಬೋದು. ಅಥವಾ ಸ್ವಲ್ಪ ನೀರಿಗೆ ಸೀಗೆಕಾಯಿ ಪುಡಿನ ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಸಹ ಯೂಸ್ ಮಾಡ್ಬೋದು. ಅದೇ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ಅದರಲ್ಲಿ ಒಮೆಗಾ 3 ಇರೋದ್ರಿಂದ ಹೇರ್ ತುಂಬಾ ಹೆಲ್ದಿಯಾಗಿರುತ್ತೆ.